ಹೇ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ರೀಸೆಂಟ್ ಡೆವಲಪ್ಮೆಂಟ್ಸ್ಗಳೆಲ್ಲ ಏನೇನು ಆಗ್ತಿದೆ KSCA ಅಲ್ಲಿ ಅಂತ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಾಗ ನಾವು ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ RCB ಮ್ಯಾಚ್ಗಳೆಲ್ಲ ಮತ್ತೆ ವಾಪಸ್ಸು 2026 ಸೈಕಲಲ್ಲಿ ಇದೆಲ್ಲ ಏನು ರೂಮರ್ಸ್ಗಳೆಲ್ಲ ಹರಿದಾಡ್ತಿದೆ. ಪುಣೆ ಸ್ಟೇಡಿಯಂಗೆ ಶಿಫ್ಟ್ ಆಗಬೇಕು, ಅದು ಹೋಮ್ ವೆನ್ಯೂ ಆಗಿರುತ್ತೆ, ಅದು ಇದು ಅಂತೆಲ್ಲ ಹರಿದಾಡ್ತಿದ್ದೆಲ್ಲ. ಇದು ಆಕ್ಷನ್ ನಂತರ ಕನ್ಫರ್ಮ್ ಆಗುತ್ತೆ ಅಂತೆಲ್ಲ ಹರಿದಾಡ್ತಿದ್ದೆಲ್ಲ. ಇದು ಆದಷ್ಟು ಸುಳ್ಳಾಗಲಿ, ಮತ್ತು RCB ಸ್ಟೇಡಿಯಂ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ RCBಯ ಹೋಮ್ ಮ್ಯಾಚಸ್ ಬರಲಿ ಅಂತ ಎಲ್ಲ RCB ಫ್ಯಾನ್ಸ್ಗಳು, ಜೊತೆಗೆ ಇಂಟರ್ನ್ಯಾಷನಲ್ ಮ್ಯಾಚಸ್ಸು, ವರ್ಲ್ಡ್ ಕಪ್ ಮ್ಯಾಚ್ಗಳು ಎಲ್ಲನೂ ಇಲ್ಲೇ ಆಡಲಿ, ಅಂದರೆ ಮೆಜಾರಿಟಿ ಆಫ್ ದ ಮ್ಯಾಚಸ್ ಇಲ್ಲೇ ಆಗಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅಂದರೆ ಒಂಥರ ನಾವು ಅನ್ಕೊತಾ ಇದ್ದೀವಿ. ಈ ಕಡೆಯಿಂದ ನೋಡ್ತಾ ಅಂದರೆ KSCಯಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆ. ಅಂದರೆ ವೆಂಕಟೇಶ್ ಪ್ರಸಾದ್ ಅವರು ಆ ಒಂದು ನಾಮಿನೇಷನ್ನ ಸಲ್ಲಿಸಿದ್ರೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ನಾನು ಹೇಳಿದ್ದೆ ನಿಮಗೆ, ಅಂದರೆ ಎಲ್ಲರಿಗೂ ಏನು ಗೊತ್ತಿರೋದಿಲ್ಲ. KSCA ಬಗ್ಗೆ ಯಾರು ಕಾನ್ಸಂಟ್ರೇಟ್ ಮಾಡ್ತಾರೆ, ಲೋಕಲ್ ಬಗ್ಗೆ, ಡೊಮೆಸ್ಟಿಕ್ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೇ. ಇವಾಗ ನಾಮಿನೇಷನ್ ಸಲ್ಲಿಸಿದ್ರು ಅವರು ಪ್ರೆಸಿಡೆಂಟ್ ಸ್ಥಾನಕ್ಕೆ. ಸೊ ಆ ಪ್ರೆಸಿಡೆಂಟ್ ಸ್ಥಾನಕ್ಕೆ ಬಂದೆ ಅಂತಂದರೆ ನಾವು BCCI ಜೊತೆಗೆ ಮಾತಾಡಿ ಏನಾದ್ರು ಒಂದು ಮಾಡ್ಬೋದು. ಅಂದರೆ RCB ಮ್ಯಾಚ್ಗಳೆಲ್ಲ ಹೋಮಲ್ಲಿ ಆಡ್ಸತ್ರ, ಜೊತೆಗೆ ಇಂಟರ್ನ್ಯಾಷನಲ್ ಮ್ಯಾಚ್ನ ವಾಪಸ್ ತೊಗೊಂಬರತ್ರ, ಆ ಕಲ್ಚರ್ ಹಿಂದೆ ಏನಿತ್ತೋ ಆ ಕಲ್ಚರ್ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹಂಗೆ ಕಂಟಿನ್ಯೂ ಆಗತ್ತರ ನಾವು ಮಾಡಬಹುದು ಅಂತ ಅವರು ಹೇಳಿದರು ಒಂದು 4-5 ದಿನದ ಮುಂಚೆ. ಬಟ್ ನಿನ್ನೆ ಬಂದಂಥ ಅಪ್ಡೇಟ್ ಏನು ಅಂತಂದರೆ, ಈ ಒಂದು ಎಲೆಕ್ಷನ್ ಏನು ಬರ್ತಾ ಇದೆ, ಅಂದರೆ ಈ ನಾಮಿನೇಷನ್ ಸಲ್ಲಿಕೆ ಆದ ನಂತರ ಈ ಎಲೆಕ್ಷನ್ನ ಪೋಸ್ಟ್ಪೋನ್ ಮಾಡಲಾಗಿದೆ. ನವೆಂಬರ್ 30ನೇ ತಾರೀಕು ನಡಿಬೇಕಾಗಿದ್ದಂಥ ಎಲೆಕ್ಷನ್ನು ಈಗ ಡಿಸೆಂಬರ್ 30ನೇ ತಾರೀಕಿಗೆ ಹಾಕಿದ್ದಾರೆ. ಅಂದರೆ ನಂತರ IPL ಆಕ್ಷನ್ ನಂತರ ನಡೀತಾ ಇದೆ ಈ ಒಂದು ಎಲೆಕ್ಷನ್ನು. ಸೊ IPL ಆಕ್ಷನ್ಗಿಂತ ಮುಂಚೆ ಎಲೆಕ್ಷನ್ ನಡೆದ್ಬಿಟ್ಟು ರಿಸಲ್ಟ್ ಬಂದು ವೆಂಕಟೇಶ್ ಪ್ರಸಾದ್ ಅವ್ರೇನಾದರೂ ಪ್ರೆಸಿಡೆಂಟ್ ಆಗಿದ್ರು ಅಂತಂದರೆ, ಅಂದರೆ ಫ್ಲೋ ನೋಡ್ತು ಅಂತಂದರೆ ಹೆಂಗಿದೆ ಅಂತಂದರೆ ಒಂಥರ ಸಿಂಗಲ್ ಸೈಡೆಡ್ ಇದೆಯಂತೆ. ಕಾಂಪಿಟೇಷನ್ ವೈಸ್ ನೋಡ್ತು ಅಂತಂದರೆ ಪ್ರೆಸಿಡೆಂಟ್ ಆಗೋದಕ್ಕೆ ಇಲ್ಲಿ ಕ್ರಿಕೆಟರ್ ನಿಂತ್ಕೊಂಡಿತ್ತು ಅಂದರೆ ಅವರ ಆಪೋನೆಂಟ್ ನಾನ್ ಕ್ರಿಕೆಟರ್ ಅಂತೆ. ವೆಂಕಟೇಶ್ ಪ್ರಸಾದ್ಗೆ ಆಪೋನೆಂಟು ನಾನ್ ಕ್ರಿಕೆಟರ್ ನಿಂತಿದ್ರಂತೆ. ಇವರಿಗೇನೋ ಬ್ರಿಜೇಶ್ ಪಟೇಲ್ ಅವರು ಫೀಡ್ ಮಾಡ್ತಾ ಇದ್ದಾರಂತೆ ಅಂತ ಅವರೇ ಹೇಳಿದ್ದಾರೆ. ಬ್ರಿಜೇಶ್ ಪಟೇಲ್ದೇ ಎಲ್ಲ ಕೈವಾಡ ಅದು ಇದು ಅನ್ನೋ ಥರ ಹೇಳ್ತಾ ಇದ್ದಾರೆ. ಸೊ ಇವರೇ ಎಲೆಕ್ಷನ್ನ ಇಲ್ಲಿ ಪೋಸ್ಟ್ಪೋನ್ ಮಾಡೋ ಥರ ಮಾಡಿರುವಂಥದ್ದು. ಇಲ್ಲಿ ನಾಮಿನೇಷನ್ನ ಸಲ್ಲಿಕೆ ಮಾಡಾದ್ಮೇಲೆ ಎಲೆಕ್ಷನ್ 30ನೇ ತಾರೀಕು ಇದ್ರೂ ಕೂಡ ಇವಾಗ ಎಲೆಕ್ಷನ್ನ 30ನೇ ತಾರೀಕಿಗೆ ಡಿಸೆಂಬರ್ಗೆ ಹಾಕಿದ್ದಾರೆ. ಸೊ ಕರ್ನಾಟಕ ಕ್ರಿಕೆಟ್ನ ಉದ್ಧಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಇವರು. ಕೆಳಗಡೆ ಹಾಕೊಂಡು ತುಳಿಬೇಕು ಅಂತ ಅಂದ್ಕೊಂಡಿದ್ದೀರಾ? ಇಲ್ಲಿ ಸ್ಟೇಡಿಯಮಲ್ಲಿ ಮ್ಯಾಚ್ಗಳೇ ಆಗ್ತಾ ಇಲ್ಲ, ನಮ್ಮ ಟೆನ್ಷನ್ ನಮಗೆ. ಅಲ್ಲಿ ಇವ್ರ ಎಲೆಕ್ಷನ್ನ ಬೇಗ ಮುಗಿಸ್ಬಿಟ್ಟು ಪ್ರೆಸಿಡೆಂಟ್ ಸ್ಥಾನಕ್ಕೆ ಯಾರೋ ಒಬ್ಬರು ಕೂರಿಸ್ಬಿಟ್ಟು ಅಲ್ಲಿ ಚರ್ಚೆ ಮಾಡ್ಬಿಟ್ಟು ಕ್ರಿಕೆಟ್ನ ಉದ್ಧಾರ ಮಾಡೋ ಕಡೆ ಗಮನ ಕೊಡಬೇಕಾ, ಅಥವಾ ಎಲೆಕ್ಷನ್ನ ಪೋಸ್ಟ್ಪೋನ್ ಮಾಡಿಕೊಂಡು ಆಟ ಆಡ್ಕೊಂಡು ಕೂತ್ಕೊಬೇಕಾ? ಏನು ದೊಡ್ಡ ಎಲೆಕ್ಷನ್ ಇದು? ಏನೇನು ಪಬ್ಲಿಕ್ ಎಲೆಕ್ಷನ್ ಇದು? ಎಲೆಕ್ಷನ್ ಕಮಿಷನ್ ಹಂಗೆ ಹೇಳ್ಬಿಡ್ತಾ ಹಂಗೆ ಮಾಡಿಬಿಡ್ತಾರೆ, ಹಿಂಗೆ ಮಾಡಿಬಿಡ್ತಾರೆ ಅನ್ನೋದಕ್ಕೆ. ಸೊ ಪಬ್ಲಿಕ್ ಎಲೆಕ್ಷನ್ ಏನಲ್ಲ ಇದು, ಇದೊಂದು ಚಿಕ್ಕ ಎಲೆಕ್ಷನ್ ಆಗಿರುತ್ತೆ. ಸೊ ಅಷ್ಟಕ್ಕೇ ಇವರು ಏನೇನೋ ಪಾಲಿಟಿಕ್ಸ್ಗಳನ್ನ ಒಳಗಡೆ ಇಂಟರ್ನಲ್ ಪಾಲಿಟಿಕ್ಸ್ಗಳನ್ನೆಲ್ಲ ಮಾಡಿಕೊಂಡು ಅದೇ ಈ ವೆಂಕಟೇಶ್ ಪ್ರಸಾದ್ ಅವ್ರು ಹೇಳಿರೋದು ಇದೇನೆ, ಇಂಟರ್ನಲ್ ಪಾಲಿಟಿಕ್ಸ್ಗಳನ್ನೆಲ್ಲ ಮಾಡಿಕೊಂಡು ಕ್ರಿಕೆಟ್ನ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ ಇವರು, ತುಳಿತಾ ಇದ್ದಾರೆ ಅಂತ. ಸೊ ನಿಜವಾಗ್ಲೂ ಈ ದೇಶ ಹಿಂಗಾಯ್ತು ಅಂತಂದರೆ, ಒಬ್ರು ಏನೋ ಒಂದು ಮಾಡೋದಕ್ಕೆ ಹೊರಟಿದ್ದಾರೆ ಅಂತಂದರೆ ಅದನ್ನ ಹಾಕೊಂಡೆಲ್ಲ ನೋಡಿ. ಇವಾಗ ಅನಿಲ್ ಕುಂಬ್ಳೆ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ, ಜವಾಹರ್ ಶ್ರೀನಾಥ್ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ವೆಂಕಟೇಶ್ ಪ್ರಸಾದ್ಗೆ, ಇನ್ನೂ ಸಿಕ್ಕಾಪಟ್ಟೆ ಕ್ರಿಕೆಟರ್ಸ್ಗಳು ಸಪೋರ್ಟ್ ಮಾಡ್ತಾರೆ. ಕ್ರಿಕೆಟರ್ ಸೆಂಟ್ರಿಕ್ ಇರುವಂಥದ್ದು ಇಲ್ಲಿ ವೆಂಕಟೇಶ್ ಪ್ರಸಾದ್ ಅವರು. ಇನ್ನೂ ಒಂದು ಕಡೆ ಯಾರೋ ನಾನ್ ಕ್ರಿಕೆಟರ್ ಅಂತ ಇವರು ಆಪೋನೆಂಟ್ ನಿಂತಿರೋದು. ಅಂದರೆ ಇವಾಗ BCCIಯಲ್ಲಿ ಜಾಯ್ ಶಾ ಇದ್ದಾರಲ್ಲ, ಅಂದರೆ ಇವಾಗ ICCಗೆ ಹೋಗ್ಬಿಟ್ಟಿದ್ರು ಅವರು ನಾನ್ ಕ್ರಿಕೆಟರು. ಅವ್ರು ಹೇಳೋದು ಹೆಂಗೆ ಅಂತಂದರೆ, ವೆಂಕಟೇಶ್ ಪ್ರಸಾದ್ ಹೇಳೋದು ಹೆಂಗೆ ಅಂತಂದರೆ, ಒಬ್ಬ ಕ್ರಿಕೆಟರ್ ಇದ್ದ ಅಂತಂದರೆ ಮಾತ್ರ ಈ ಒಂದು ಪೊಸಿಷನ್ ಪ್ರೆಸಿಡೆಂಟ್ ಸ್ಥಾನದಲ್ಲಿ ಕ್ರಿಕೆಟರ್ ಇದ್ದ ಅಂತಂದರೆ ಮಾತ್ರ ಇಲ್ಲಿ ಮತ್ತೆ ಮ್ಯಾಚ್ಗಳನ್ನ ತೊಗೊಂಬರೋದಕ್ಕೆ ಆಗೋದು. ನಾನ್ ಕ್ರಿಕೆಟರ್ ಬಂದರು ಅಂತಂದರೆ ತೊಗೊಂಬರೋದಕ್ಕೆ ಆಗೋದಿಲ್ಲ ಅಂತ ಅವರು ಡಿಫೆಂಡ್ ಮಾಡ್ತಾ ಇದ್ದಾರೆ. ಜೊತೆಗೆ KSCA ಲೆಗೆಸಿ ಹೆಂಗಿದೆ ಅಂತಂದರೆ, ಒಬ್ಬ ಕ್ರಿಕೆಟರ್ನೇ ನಾನ್ ಕ್ರಿಕೆಟರ್ ಯಾವತ್ತೂ ಕೂಡ ಆಗಿಲ್ಲ, ಇವಾಗ ನಾನ್ ಕ್ರಿಕೆಟರ್ನ ಮಾಡಬೇಕು ಅಂತ ಹೊರಟಿದ್ದಾರೆ ಪ್ರೆಸಿಡೆಂಟಾಗಿ. ಸೊ ಲೆಗೆಸಿ ಹೆಂಗಿದೆ ಅಂತಂದರೆ ಕ್ರಿಕೆಟರ್ಸೇ ಹಾಕೊಂಬಂದಿರೋದು. ಸೊ ಇವಾಗ ನಾನ್ ಕ್ರಿಕೆಟರ್ನ ತೊಗೊಂಬಂದು ಇಲ್ಲಿ ಕೂರಿಸ್ಬಿಟ್ಟು ಎಲ್ಲ ಹಾಳು ಮಾಡೋದಕ್ಕೆ ಕೊಡ್ತಾ ಇದ್ದಾರೆ. ಅಂದರೆ ಕಾಂಪಿಟೇಷನ್ ವೈಸ್ ನೋಡ್ತು ಅಂದರೆ ವೆಂಕಟೇಶ್ ಪ್ರಸಾದ್ ಅವ್ರನ್ನ ಮೇಲ್ಗಡೆ ಇರೋದಂತೆ. ಸೊ ಇವರು ಕಾಂಪಿಟೇಷನ್ನ ನೋಡ್ಬಿಟ್ಟು ಎಲೆಕ್ಷನ್ನ ಮುಂದೂಡ್ಸೋದಕ್ಕೆ ಇವರು ಪ್ರಯತ್ನ ಪಟ್ಬಿಟ್ಟು ಎಲೆಕ್ಷನ್ನ ಮುಂದೆಗಡೆ ಹಾಕಿದ್ದಾರೆ ಅಂತ ಇವರು ಬ್ಲೇಮ್ ಮಾಡ್ತಾ ಇದ್ದಾರೆ. ಪಾಲಿಟಿಕ್ಸ್ ನಡೀತಿದೆ ಕರ್ನಾಟಕದಲ್ಲಿ, KSCAಯಲ್ಲಿ ಪಾಲಿಟಿಕ್ಸ್ ನಡೀತಿದೆ ಅಂತ ಎಲೆಕ್ಷನ್ ಕಮಿಷನಿಂದ ಮುಂದಕ್ಕೆ ಹಾಕ್ಸಲಾಗಿದೆ ಅಂತೆ. ಸೊ ಇದನ್ನು ಜಗಳ ಮಾಡಿಕೊಂಡು ಇಲ್ಲಿ ಪಾಲಿಟಿಕ್ಸ್ ಮಾಡ್ಕೊಂಡು ಕೂತ್ಕೊಂತು ಅಂತಂದರೆ, ಇಂಟರ್ನಲ್ ಪಾಲಿಟಿಕ್ಸ್ಗಳನ್ನ ಮಾಡ್ಕೊಂಡು ಕೂತು ಇವ್ರು ಪ್ರೆಸಿಡೆಂಟ್ ಆಗಬಾರ್ದು, ಅವ್ರು ಪ್ರೆಸಿಡೆಂಟ್ ಆಗಬೇಕು, ಹಂಗೆ ಹಿಂಗೆ ಒಳಗಡೆ ಕಿತಾಪತಿ ಪಡ್ಕೊಂಡು ಕೂತ್ಕೊಂತು ಅಂದರೆ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ಗಳೇ ಆಗೋದಿಲ್ಲ. ಆವಾಗ ಇಬ್ಬರು ಕೂತ್ಕೊಂಡು ಭಜನೆ ಮಾಡಬೇಕಷ್ಟೇ. ಹಿಂಗೆ ಅಲ್ಲಿ ಏನು ಮಾಡೋದಕ್ಕೆ ಅಂತ ಹೊರಟವ್ರಾಗರು. ಸೀರಿಯಸ್ಲಿ ಒಂಥರ ಚಿಲ್ಲರೆ ಅಂತ ಅನ್ಸುತ್ತೆ ಈ ಡೆವಲಪ್ಮೆಂಟ್ಗಳು ನೋಡ್ತು ಅಂತಂದರೆ. ಏನು ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಏನು ಗುರು ಮತ್ತೆ ಪೋಸ್ಟ್ ಮಾಡಿದೆ? ದೊಡ್ಡ ಎಲೆಕ್ಷನ್ ಆಗಿರೋದು, ಚಿಕ್ಕ ಎಲೆಕ್ಷನ್ ತಾನೇ. ಮಾಡಿ ಬಿಸಾಕೋದು ಬಿಟ್ಟು ಪ್ರೆಸಿಡೆಂಟಿಗೆ ತೊಗೊಂಬಂದು ಕೂರ್ಸೋದು ಬಿಟ್ಬಿಟ್ಟು ಅಲ್ಲಿ ಗೆದ್ದವ್ರನ್ನ ಸುಮ್ಮನೆ ಅದನ್ನು ಫಾರ್ವರ್ಡ್ ಮಾಡಿಕೊಂಡು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಯ್ತು ಅಂತಂದರೆ ಅಲ್ಲಿ IPL ಕೂಡ ಬರೋದಿಲ್ಲ, ಜೊತೆಗೆ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಕೂಡ ಬರೋದಿಲ್ಲ. ಅಲ್ಲಿ ಇನ್ನೊಂದು ಕ್ಲೋಸ್ ಟು IPL ಹೋಗ್ಬಿಡ್ತೀವಿ. ರಿಸಲ್ಟ್ ಅನೌನ್ಸ್ ಮಾಡೋ ಅಷ್ಟರಲ್ಲಿ ಜನವರಿ ಆಗಿರುತ್ತಲ್ಲಿ.
ಅವಾಗ ಹೊಸ ಪ್ರೆಸಿಡೆಂಟ್ ಬಂದ್ಬಿಟ್ಟು ಅಲ್ಲಿ ಆಲ್ಮೋಸ್ಟ್ ಶೆಡ್ಯೂಲ್ಗಳೆಲ್ಲ ಆಲ್ಮೋಸ್ಟ್ ರೆಡಿ ಆಗ್ತಾ ಇರ್ತಾವಲ್ಲಿ. ಇನ್ನೇನು WPL ಆಲ್ಮೋಸ್ಟ್ ರೆಡಿ ಆಗೋಗ್ಬಿಟ್ಟಿರ್ತದೆ, ಅನೌನ್ಸೇ ಆಗಿರುತ್ತೆ ಅಂತ ಕಾಣಿಸುತ್ತೆ WPLದು. ಇನ್ನೇನು WPL ಅನೌನ್ಸ್ಮೆಂಟ್ ಬಂತು ಅಂತಂದರೆ ಇನ್ನೆಲ್ಲಾಗುತ್ತೆ. WPL ಇನ್ನೇನು ಬೆಂಗಳೂರಲ್ಲಿ ಆಗೋದಿಲ್ಲ, ಆಲ್ಮೋಸ್ಟ್ ಖಚಿತ ಆಗೋಗ್ಬಿಟ್ಟಿದ್ದು ಬೆಂಗಳೂರಲ್ಲಿ ಆಗಲ್ಲ ಅಂತ. ಇವಾಗ ಈ ಥರ ಡೆವಲಪ್ಮೆಂಟ್ ಆಗಿದೆ. ಇವ್ರು ನೋಡಿದ್ರೆ ಒಳಗಡೆ ಇಂಟರ್ನಲ್ ಪಾಲಿಟಿಕ್ಸ್ ಮಾಡ್ಕೊಂಡು ಕೂತ್ಕೊಂಡವ್ರು ಅಲ್ಲಿ. ಸಿಗೋಣ ಮುಂದೆ ನೋಡಿದ್ರಿ.